ವೀಕ್ಷಕರೇ ನಮಸ್ತೆ, ನಾನು ಗಜಾನಂತ್. ಅದ್ಭುತವಾದ ಒಂದು ಅಪ್ಡೇಟ್ ಅಂತಲೇ ಹೇಳ್ತೀನಿ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಂದಿದೆ, ಅದ್ರ ಬಗ್ಗೆ ಇವಾಗ ಮಾತಾಡೋಣ. ಏನಪ್ಪ ಅಂದರೆ ಇಷ್ಟು ದಿವಸ ನಮ್ಮ ಮಾಳು, ಉತ್ತರ ಕರ್ನಾಟಕದ ಹುಲಿ ಮಾಳು ಮಾತಾಡ್ತಾ ಇಲ್ಲ, ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ. ಒಂದು ಇಲ್ಲಿಗೊಂದು ಸಾಂಗ್ ಬಿಟ್ಟರೆ ಎಲ್ಲೂ ಕೂಡ ತೋರಿಸ್ಕೊಳ್ತಾ ಇಲ್ಲ ಅಂತೇಳ್ಬಿಟ್ಟು ತುಂಬ ಕಡೆ ಬರ್ತಾಯಿತ್ತು. ಇವತ್ತು ಆ ಹುಲಿ ಗರ್ಜನೆ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನೋಡಿದ ತಕ್ಷಣ ಖುಷಿ ಆಗುತ್ತೆ. ಉತ್ತರ ಕರ್ನಾಟಕದಿಂದ ಬಂದು ಎಲ್ಲರೂ ಒಂದೊಂದು ಥರ ಅವರವರ ಇದರಿಂದ ತೋರಿಸ್ಕೊಂಡಿದ್ದಾರೆ. ಬಟ್ ಉತ್ತರ ಕರ್ನಾಟಕದಿಂದ ಬಂದು ಎಲ್ಲೂ ಕೂಡ ಒಂದು ಸ್ಟ್ಯಾಂಡ್ ತಗೊಳ್ಳೋದಾಗಲಿ ಅದನ್ನಾಗಲಿ ಮಾಡಿರಲಿಲ್ಲ. ಬಟ್ ಇವತ್ತಿನ ಪ್ರೋಮೋದಲ್ಲಿ ಏನಪ್ಪ ಅಂದರೆ ಅದ್ಭುತವಾಗಿ ಮಿಂಚಿಬಿಟ್ಟಿದ್ದಾನೆ ಮಾಳು ನಿಪ್ಪನಾಳ್ ಅಂತಲೇ ಹೇಳ್ಬೋದು. ಏನಂದರೆ ಒಂದು ಟಾಸ್ಕ್ ಅಂತಲೂ ಅನ್ಬೋದು ಅಥವಾ ಒಂದು ಆ್ಯಕ್ಟಿವಿಟಿ ಅಂತಲೂ ಅನ್ಬೋದು. ಏನಪ್ಪ ಅಂದರೆ ಈಗ ನಿಮಗೆಲ್ಲ ಗೊತ್ತಿರೋ ವಿಷಯನೇ, ಮನೆಯಿಂದ ಲೆಟ್ರ್ ಬಂದಿತ್ತು. ಲೆಟರ್ 6 ಜನಕ್ಕೆ ಕೈಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. 6 ಜನರಿಗೆ ಯಾರು ಸಿಕ್ಕಿದೆ ಅವರು ಮುಂದಿನ ವಾರಕ್ಕೆ, ಅಂದರೆ ಈ ವಾರ ಕ್ಯಾಪ್ಟನ್ಸಿ, ಅಂದರೆ ಈ ವಾರ ಅವರು ನಾಮಿನೇಟ್ ಆಗಿಲ್ಲ, ಅಂದರೆ ನಾಮಿನೇಟಿಂದ ಉಳಿದಿರೋರೆಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ. ಈ 6 ಜನರಲ್ಲಿ ಕ್ಯಾಪ್ಟನ್ಸಿ ಯಾರಾಗ್ತಾರೆ ಅಂತೇಳ್ಬಿಟ್ಟು ಕಾದು ನೋಡಬೇಕು. ಯಾಕಪ್ಪ ಅಂತಂದರೆ ಈಗ ಆಟ ಆಡಿಸ್ತಾಯಿದ್ರು, ಆಟದಲ್ಲಿ ಯಾರು ಗೆಲ್ತಾರೆ ಅಥವಾ ಏನೋ ಆ್ಯಕ್ಟಿವಿಟಿನ ಕೊಡ್ತಾಯಿದ್ರು, ಅದರಲ್ಲಿ ಯಾರು ಗೆಲ್ತಾರೆ ಅವರು ಮುಂದಿನ ಕ್ಯಾಪ್ಟನ್ ಆಗಿ ಆಗ್ತಾಯಿದ್ರು ಬಿಗ್ ಬಾಸಲ್ಲಿ. ಬಟ್ ಈ ವಾರ ಯಾವುದೇ ರೀತಿಯ ಆಟನ ಕೊಟ್ಟಿಲ್ಲ. ಯಾವುದೇ ರೀತಿಯ ಆಟನೇ ಕೊಡದೆ ಅವ್ರ ವ್ಯಕ್ತಿತ್ವನ ತೋರಿಸ್ಕೊಂಡು ಈ ವಾರ ಕ್ಯಾಪ್ಟನ್ ಆಗಬೇಕಾಗಿದೆ. ಅದೇ ರೀತಿ ಎಲ್ಲರೂ ಕೂಡ ಅವರವರ ಏನಿತ್ತು ಅವರ ವ್ಯಕ್ತಿತ್ವನ ತೋರಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ರಕ್ಷಿತಾ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅವರವರ ವ್ಯಕ್ತಿತ್ವನ ತೋರಿಸ್ಕೊಂಡಿದ್ದಾರೆ. ಬಟ್ ಇವಾಗ ಏನಪ್ಪ ಅಂದರೆ ಒಂದು ಮನೆಗೆ, ಬಿಗ್ ಬಾಸ್ ಮನೆಗೆ ಅತಿಥಿಗಳು ಬಂದಿದ್ದಾರೆ ಅಂತ ಹೇಳ್ಬೋದು. ಯಾವರಪ್ಪ ಅತಿಥಿಗಳು ಅಂದರೆ ಜನ ಯಾರೆಲ್ಲ ವೀಕ್ಷಕರಿದ್ರೋ ಅವರು ಅತಿಥಿಗಳಾಗಿ ಬಂದಿದ್ದಾರೆ. ಯಾವ ರೀತಿ ಅಂತ ಅಂದರೆ ವೋಟಿಂಗ್, ಈ ಸಲದ ಕ್ಯಾಪ್ಟನ್ ಆಗಬೇಕು ಅಂದರೆ ವೋಟ್ ಹಾಕಬೇಕು. ಈಗ 6 ಜನ ಏನು ನಾಮಿನೇಟ್ ಆಗದೆ ಉಳಿದಿದ್ದಾರಲ್ಲ, ಆ 6 ಜನ ಏನು ಸೇವ್ ಆಗಿದ್ದಾರಲ್ಲ, ಆ 6 ಜನರಲ್ಲಿ ಒಬ್ಬರು ಕ್ಯಾಪ್ಟನ್ ಆಗ್ತಾರೆ. ಹೇಗಪ್ಪ ಅಂತಂದರೆ ಹೊರಗಡೆಯಿಂದ ಬಂದಿರುವಂತಹ ವೀಕ್ಷಕರು ನೀವು ಯಾವ ರೀತಿ ಮಾತಾಡ್ತೀರ, ಒಂದು ಸ್ಟೇಜ್ನ ಹಾಕಿದ್ದಾರೆ, ಸ್ಟೇಜ್ ಮೇಲೆ ನೀವು ಭಾಷಣನ ಮಾಡಬೇಕು ಅಥವಾ ನಿಮ್ಮ ವ್ಯಕ್ತಿತ್ವನ ನೀವು ತೋರಿಸ್ಕೋಬೇಕು. ಯಾರು ಯಾವ ರೀತಿಯ ವ್ಯಕ್ತಿತ್ವನ ತೋರಿಸ್ಕೋತಾರೆ ಅದರ ಮೇಲೆ ಅವರು ಕ್ಯಾಪ್ಟನ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಪೈಪೋಟಿ ಬಿದ್ದಿರೋದು ನನ್ನ ಪ್ರಕಾರ ಯಾರಿಗಪ್ಪ ಅಂದರೆ ಕಾವ್ಯಗೆ ಮತ್ತು ಅದೇ ರೀತಿ ಮಾಳು ನಿಪ್ನಾಳ್ ಅವ್ರಿಗೆ. ಅಂದರೆ ಬಂದವರೆಲ್ಲನೂ ಕೂಡ ಕಾವ್ಯ ಕಾವ್ಯ ಅಂತ ಕೂಗ್ತಾ ಇದ್ದಾರೆ. ಅದೇ ರೀತಿ ಮಾಳು ಹೇಳೋ ಒಂದೊಂದು ಮಾತಿಗೂ ಕೂಡ ಮಾಳು ಅಂತ ಕೂಗ್ತಾ ಇದ್ದಾರೆ. ಮಾಳು ಅವರು ಅದ್ಭುತವಾಗಿ ಮಾತಾಡಿದ್ದಾರೆ. ಇವತ್ತಂತೂ ಅದು ಪ್ರೋಮೋದಲ್ಲಿ ಹೈಲೈಟ್ ಆಗಿದೆ ಅಂತಲೇ ಹೇಳ್ಬೋದು. ಏನು ಅಂದರೆ ಇಷ್ಟು ದಿವಸ ಮಾತಾಡಬಾರ್ದು, ಅಲ್ಲಿ ಸ್ಟ್ಯಾಂಡ್ ತೊಗೊಳ್ಳಲ್ಲ, ಇಲ್ಲಿ ಸ್ಟ್ಯಾಂಡ್ ತೊಗೊಳ್ಳಲ್ಲ, ಅಲ್ಲಿ ಜಗಳ ಮಾಡಲ್ಲ, ಇಲ್ಲಿ ಜಗಳ ಮಾಡಲ್ಲ ಅಂತ ಇದ್ರು. ಬಟ್ ನಾವು ಎಲ್ಲಿ ಜಗಳ ಮಾಡಬೇಕು, ಏನು ಜಗಳ ಮಾಡಿದ್ರೇ ಬಿಗ್ ಬಾಸಾ, ನಾನು ಎಲ್ಲಿ ಸ್ಟ್ಯಾಂಡ್ ಬೇಕೋ ಅಲ್ಲಿ ಸ್ಟ್ಯಾಂಡ್ ತೊಗೊಳ್ತಾ ಇದ್ದೀನಿ, ಇನ್ಮೇಲೆ ನಾನು ಬಿಡಲ್ಲ, ಉತ್ತರ ಕರ್ನಾಟಕದ ಗತ್ತನ್ನ ನಾನು ತೋರಿಸ್ತೀನಿ, ಹೊಡಿ ಸ್ಯಾವಿಯಾಗಿ ಮಜ್ಜಿಗೆ ಅಂತೇಳ್ಬಿಟ್ಟು ಒಂದು ಘೋಷಣೆಯ ಮುಖಾಂತರ ಒಂದು ಏನಂತಾರದು ಭಾಷಣನ ಸ್ಟಾರ್ಟ್ ಮಾಡಿ ಅದ್ಭುತವಾಗಿ ಭಾಷಣನ ಮಾಡಿ ಮುಗಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಭಾಷಣನ ಕೇಳಿ ಯಾರ್ಯಾರು ಮಾತಾಡಿರ್ತಾರೆ, ಯಾರೆಲ್ಲ ಏನೇನೆಲ್ಲ ಹೇಳಿರ್ತಾರೆ ಅದನ್ನು ನೋಡಿಬಿಟ್ಟು ಇವಾಗ ವೋಟಿಂಗ್ ಇರುತ್ತೆ. ಬಂದಂಥವರು ವೋಟ್ ಹಾಕಬೇಕು. ವೋಟ್ ಹಾಕಿದ್ಮೇಲೆ ಅವರಿಗೆ ಯಾರಿಗೆ ಜಾಸ್ತಿ ವೋಟ್ ಬಿದ್ದಿದೆಯೋ ಅವರು ಈ ವಾರದ ಕ್ಯಾಪ್ಟನ್ಸಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಬಿಗ್ ಬಾಸ್ ಅವರು ಕೂಡ ಅನೌನ್ಸ್ ಮಾಡಿದ್ದಾರೆ. ನೋಡಬೇಕು ಯಾರು ಆಗ್ತಾರೆ ಅಂತೇಳ್ಬಿಟ್ಟು. ನಿಮ್ಮ ಪ್ರಕಾರ ಯಾರಾಗಬೇಕು ಬಿಗ್ ಬಾಸ್ ಈ ಸಲದ ಕ್ಯಾಪ್ಟನ್ ಯಾರಾಗಬೇಕು? ನನ್ನ ಪ್ರಕಾರ ಮಾಳು ಅವ್ರು ಮಾತಾಡೋದು ನೋಡಿದ್ರೆ ಮಾಳು ಅವ್ರು ಆಗಬೇಕು ಅಂತ ಅನಿಸುತ್ತೆ. ಮಾಳು ಅವ್ರು ಬಿಟ್ಟರೆ ಕಾವ್ಯ ಅವ್ರು ಆಗ್ಬೋದು ಅಂತ ಒಂದು ಕಡೆ ಇದೆ. ನೋಡೋಣ, ಕಾದು ನೋಡೋಣ. ನಮ್ಮ ಜನಗಳು, ನಮ್ಮ ವೀಕ್ಷಕರು ಯಾರಿಗೆ ವೋಟ್ ಜಾಸ್ತಿ ಆಗಿರ್ತಾರೆ ಅವರಂತೂ ಈ ವಾರ ಕ್ಯಾಪ್ಟನ್ ಅಂತೂ ಆಗೇ ಆಗ್ತಾರೆ ಅಂತ ಹೇಳ್ಬೋದು. ಈ ವ್ಯಕ್ತಿತ್ವ ಅನ್ನೋ ಆಟದಲ್ಲಿ ಈ ಸಲಿಯ ಯಾರ ವ್ಯಕ್ತಿತ್ವ ಹೈಲೈಟ್ ಆಗುತ್ತೆ, ಯಾರ ವ್ಯಕ್ತಿತ್ವ ಬೀಳುತ್ತೆ, ಅದೇ ರೀತಿ ಶನಿವಾರ ಕಿಚ್ಚ ಸುದೀಪ್ ಅವರು ಬಂದು ಯಾರ ವ್ಯಕ್ತಿತ್ವನ ಹೈಲೈಟ್ ಮಾಡ್ತಾರೆ, ಯಾರ ವ್ಯಕ್ತಿತ್ವನ ಕೆಳಗಿಳಿಸ್ತಾರೆ ಅಂತೇಳ್ಬಿಟ್ಟು ಕಾದು ನೋಡಬೇಕಾಗಿದೆ. ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಯಾರು ಇಷ್ಟ, ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.